KSR ಸಿಟಿ ಜಂಕ್ಷನಿಂದ ಮೈಸೂರು ಜಂಕ್ಷನ್ ಹೋಗಕ್ಕೆ ನಿಮ್ಗೆ ಸುಮಾರು ಟ್ರೈನ್ಗಳು ಸಿಗ್ತಾವೆ. ನೈಟಿಂದ ಹೊಳ್ಳಿ ಮರ್ಯಾದನ ನೈಟ್ ಮಟ್ಟ ಡೈಲಿ ರನ್ನಿಂಗ್ ಟ್ರೈನ್ ಒಳಗೆ ನೋಡಕತ್ರ 24 ಟ್ರೈನ್ಸ್ ನಿಮ್ಗೆ ಸಿಗ್ತಾವೆ. ಆದರೂ ಇವತ್ತು ನಾವು ಜರ್ನಿ ಮಾಡತ್ತಿರೋ ಟ್ರೈನ್ ಸ್ವಲ್ಪ ಸ್ಪೆಷಲ್ ಟ್ರೈನ್. ನೀವು ಆಲ್ರೆಡಿ ಟೈಟಲ್ ಮತ್ತು ತಮ್ಮನೇಲಿ ನೋಡಿ ಗೊತ್ತಾಗಿಬಿಟ್ಟಿರುತ್ತೆ. ಬಟ್ ಇನ್ನು ಹೇಳ್ಬೇಕಂದ್ರೆ ಎಲ್ಲ ಟ್ರೈನ್ಗಳು ನಾರ್ಮಲಾಗಿ 2.5 ತಾಸಿಗಿಂತ ಹೆಚ್ಚಿಗಿನ ಜರ್ನಿ ಟೈಮ್ ತೊಗೊತಾವೆ ರೀ. ಶತಾಬ್ದಿ ಮತ್ತು ಒಂದೇ ಭಾರತ ಸ್ವಲ್ಪ ಕಡಿಮೆ ಟೈಮ್ ತೊಗೊಂಡತ್ತೆ. ಅಂದ್ರೆ ಕಂಪೇರ್ ಮಾಡಿದ್ರೆ 2 ತಾಸು 15 ನಿಮಿಷ, ಶತಾಬ್ದಿ 2 ತಾಸು 25 ನಿಮಿಷ ತೊಗೊಂಡತ್ತೆ. ಬಟ್ ಈಗ ನಾವು ಹೋಗೋ ಟ್ರೈನ್ 2.5 ತಾಸು ಅಷ್ಟೇ ತೊಗೊಂಡತ್ತೆ ರೀ. ಹಾಗಾಗಿ ಈ ರೂಟ್ ಒಳಗೆ ಫೇಮಸ್ ಟ್ರೈನ್ ರೀ ಅದು, ಪ್ರೀಮಿಯಂ ಟ್ರೈನು ಕೂಡ ಹೌದು. ಯಾವುದಂತಂದ್ರೆ ನಮ್ಮ ಹಿಂದೆ ಐತೆ ನೋಡಿರಿ, ಬೆಂಗಳೂರಿಂದ ಮೈಸೂರಿಗೆ ಹೋಗುವಂಥ 12614 ಒಡೆಯರ್ ಎಕ್ಸ್ಪ್ರೆಸ್ ಒಳಗೆ ಇವತ್ತು ನಮ್ಮ ಜರ್ನಿ ಐತ್ರಿ. ಬರೀ ಜರ್ನಿ ಶುರು ಮಾಡೋಣ ಅಂತ. ನಮಸ್ಕಾರ. ನಮ್ಮ ಮಂದಿಗೆ ನನ್ನ ಕಡೆಯಿಂದ ನಾನು ಮತ್ತೊಂದು ಸ್ಪೆಷಲ್ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬರೀ ಸದ್ಯಕ್ಕೆ ಡೈರೆಕ್ಟ್ ನಿಮ್ಗೆ ಲೋಕನ ತೋರಿಸ್ಬಿಡ್ತೇನೆ. ನಮ್ಮ ಟ್ರೈನ್ ಇವತ್ತು ಲೀಡ್ ಮಾಡತ್ತರಿ KGMದು. ನಮ್ಮ ಟ್ರೈನ್ ಒಳಗೆ ಕೋಚ್ ಕಂಪೋಸಿಷನ್ ಬಗ್ಗೆ ನೋಡಿಬಿಟ್ರೆ 14 ನಿಮ್ಗೆ ಜನರಲ್ ಸಿಗ್ತಾವೆ, 4 ಸೆಕೆಂಡ್ ಸೀಟಿಂಗ್ ಸಿಗ್ತಾವೆ, 1 ನಿಮ್ಗೆ AC ಚೇರ್ ಕಾರ್ ಸಿಗುತ್ತೆ. ಹಾಗಾಗಿ ಇದು ಬೆಸ್ಟ್ ಟ್ರೈನ್. ಯಾಕೆ ಅಂದ್ರೆ ಈಗ ನೋಡ್ರಿ, ಈಗ ನಾರ್ಮಲಾಗಿ KSR ಬೆಂಗಳೂರಿಂದ ಮೈಸೂರಿಗೆ ಹೋಗೋರು ಶತಾಬ್ದಿ ಒಂದೇ ಭಾರತಿಗೆ ಅಷ್ಟು ಹೈ ಅಮೌಂಟ್ ಪೇ ಮಾಡಿ ಜರ್ನಿ ಮಾಡೋಕೆ ಇಷ್ಟಪಡಲ್ಲ ರೀ. ಇದು ಬರೀ 2.5 ತಾಸು ಒಳಗೆ ರೀ ಡೈರೆಕ್ಟ್ ಮೈಸೂರಿಗೆ ಹೋಗ್ಬಿಡುತ್ತೆ. 2 ಸ್ಟಾಪ್ ಅಷ್ಟೇ ಸಿಗ್ತಾವೆ ನಿಮ್ಗೆ. ಯಾವಪ್ಪ ಅಂತಂದ್ರೆ ಬೆಂಗಳೂರು ಬಿಟ್ಟ ತಕ್ಷಣ ಕೆಂಗೇರಿ ಬಿಟ್ಟ ತಕ್ಷಣ ಮಂಡ್ಯದಿಂದ ಸೀದಾ ಮೈಸೂರು. ಸೊ ಒಂದು ಸ್ಟಾಪ್ ರೀ ನನ್ನ ಪ್ರಕಾರ. ಯಾಕಂದ್ರೆ ಕೆಂಗೇರಿ ಬರುತ್ತೆ ಇಲ್ಲಿಂದ 12 ಕಿಲೋಮೀಟ್ರ್, ಬೆಂಗಳೂರು ಸಿಟಿ ಒಳಗೆ ಬರುತ್ತೆ. ಸೊ ಹಾಗಾಗಿ ನನ್ನ ಪ್ರಕಾರ ಒಂದು ಸ್ಟಾಪ್ ರೀ ಬೆಂಗಳೂರಿಂದ ಮೈಸೂರು ನಡಕ್ಕೆ. ಸೊ ಶತಾಬ್ದಿ ಮತ್ತು ಒಂದೇ ಭಾರತ್ ನಿಮ್ಗೆ ಪ್ರೈಸ್ ಒಳಗೆ ಜಾಸ್ತಿ ಆಗ್ಬೋದು. ಬಟ್ ಇದು ನಮ್ಮ ಟ್ರೈನಿಗೆ ಹಂಗಲ್ಲ ರೀ. ಜನರಲ್ ನಿಮಗೆ 80 ರೂಪೀಸ್ ಆಗುತ್ತೆ, ಸೆಕೆಂಡ್ ಸೀಟಿಂಗ್ ನಿಮ್ಗೆ 95 ರೂಪೀಸ್ ಆಗುತ್ತೆ, AC ಚೇರ್ ಕಾರ್ ನಿಮಗೆ 315 ರೂಪೀಸ್ ಆಗುತ್ತೆ. ಸೊ ಹಾಗಾಗಿ ಭಾಳ ಜನ ಇದನ್ನು ಪ್ರಿಫರ್ ಮಾಡ್ಕೊತಾರೆ. ಇದು ಬಿಟ್ಟರೆ ನಿಮಗೆ ಇನ್ನೊಂದು ಟ್ರೈನ್ ಐತ್ರಿ 1:50ಕ್ಕೆ ಮಾಲ್ಗುಡಿ ಎಕ್ಸ್ಪ್ರೆಸ್, ಮಾಲ್ಗುಡಿ ಸೂಪರ್ ಫಾಸ್ಟ್. ಅದು ನಿಮ್ಗೆ 2.5 ತಾಸು ಒಳಗೆ ಮುಡ್ತೈತೆ ರೀ. ಬಟ್ ಯಾಕೆ ಫೇಮಸ್ ಇದು, ಯಾಕೆ ಪ್ರೀಮಿಯಮ್ ಅಂದ್ರೆ ಅದು ಆಲ್ಮೋಸ್ಟ್ 6 ರಿಂದ 7 ಸ್ಟಾಪ್ಸ್ ಅದಾವೆ ರೀ ಅದಕ್ಕೆ. ಅಂದರೆ ಬೆಂಗಳೂರು ಬಿಟ್ಟ ತಕ್ಷಣ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಪಾಂಡವಪುರ ಹಿಂಗೆ ಹೋಗಿ ಮೈಸೂರಿಗೆ ಹೋಗುತ್ತೆ ರೀ. ಇದಕ್ಕೆ ಬರೀ ಒಂದು ಸ್ಟಾಪ್, 2 ಸ್ಟಾಪ್ ಅಷ್ಟೇ ರೀ. ಹಾಗಾಗಿ ಇದು ನಮ್ದು ಫೇಮಸ್ ಟ್ರೈನ್. ಇನ್ನೂ ಪ್ಯಾಂಟೋಗ್ರಾಫ್ ಆಫ್ ಆಗಿಲ್ಲ, ಯಾಕಂದ್ರೆ ಇನ್ನೂ ಭಾಳ ಟೈಮ್ ಐತಿ. ಸೊ ನಮ್ಮ ಟ್ರೈನಿಂದ ಟೈಮ್ ಬಗ್ಗೆ ನೋಡ್ಬೇಕಂದ್ರೆ 3:15ಕ್ಕೆ ಇದು ಬೆಂಗಳೂರನ್ನ ಬಿಟ್ಟು 5:45 ಅಂತಂದ್ರೆ ಮೈಸೂರಿಗೆ ಹೋಗ್ಬಿಡುತ್ತೆ. ಬರೀ ಈಗ ನಾವು ಹೋಗೋಣಂತ ನಮ್ಮ ಕೋಚ್ ಕಡೆ. ಈಗ ಟೈಮ್ 2:33 ಆಗೈತೆ ರೀ. ಇನ್ನೂ ಭಾಳ ಟೈಮ್ ಐತಿ. ಬರೀ ಈಗ ಚೇರ್ ಕಾರ್ದು ಅಂದ್ರೆ ಜನರಲ್ ಚೇರ್ ಕಾರ್ದು, AC ಚೇರ್ ಕಾರ್ದು, ಸೆಕೆಂಡ್ ಸೀಟಿಂಗ್ ಇದ್ದು ಎಲ್ಲಾರ್ದು ಇಂಟೀರಿಯರ್ ನೋಡ್ಬಿಡೋದಂತ. ಸೊ ಇದು ನಿಮ್ಗೆ ನಾರ್ಮಲ್ ಜನರಲ್ ಚೇರ್ ಕಾರ್ ಈ ಥರ ನೋಡೋಕೆ ಸಿಗುತ್ತೆ. ಆಲ್ಮೋಸ್ಟ್ 3x3 ಕಾಂಬಿನೇಷನ್ ಅಂತ ಹೇಳ್ಬೋದು. ಬಿಟ್ಟರೆ ನಿಮ್ಗೆ ಒಂದು ಚಾರ್ಜಿಂಗ್ ಸೆಕೆಂಡ್ ಸಿಗುತ್ತೆ ರೀ. 2 ರೂ ನೋಡೋಕೆ. ಈ ಕಡೆನೂ ಸೇಮ್ ಒಂದು ಚಾರ್ಜಿಂಗ್ ಸೆಕೆಂಡ್ ಸಿಗುತ್ತೆ. ಸೊ ನಾರ್ಮಲ್ ಆಗಿ ಫ್ಯಾನ್ ಅದಾವೆ. ಇನ್ನು ಕೇಳ್ಬೇಕಂದ್ರೆ ನೀಟ್ ಆ್ಯಂಡ್ ಕ್ಲೀನ್ ಐತೆ ರೀ. ಯಾಕಂದ್ರೆ ನಮ್ಮ ಮೈಸೂರು ಕಡೆ ಹೊಂಟಂದ್ಮೇಲೆ ಇಷ್ಟು ನೀಟ್ ಇರ್ತಾವ್ರಿ ಎಲ್ಲ ಟ್ರೈನ್. ಇದು ನಾರ್ಮಲ್ ಚೇರ್ ಕಾರ್. ಬರೀಗ ಸೆಕೆಂಡ್ ಸೀಟಿಂಗ್ ಹೋಗೋಣ ಅಂತ. ನಮ್ಮ ಕೋಚ್ ಯಾವ್ದಂತ ನೋಡಿಲ್ಲ ಇನ್ನು. ನೋಡಿ ಯಾವ ಕೋಚ್ ಅಂತಂದ್ರೆ ಕುಂದ್ರಂತ ಹೋಗಿ ಈಗ ನೋಡೋಣಂತ AC ಚೇರ್ ಕಾರ್ದು ಇಂಟೀರಿಯರ್ಸ್ ಯಾವ ಥರ ಐತಂತಂದ್ರೆ. ಸೊ ನಿಮ್ಗೆ ಸ್ಲೈಡಿಂಗ್ ಸಿಗುತ್ತೆ. ಸೊ ನಿಮ್ಗೆ ಈ ಥರ AC ಚೇರ್ ಕಾರ್ದು ಇಂಟೀರಿಯರ್ ಸಿಗುತ್ತೆ. ಲಗೇಜ್ ರೇಕ್. ಸೊ ಸೀಟ್ ನೋಡಿಲ್ಲ ಫುಲ್ ಕಂಫರ್ಟ್ ಸಿಗುತ್ತೆ ನಿಮ್ಗೆ. ಕಂಪೇರ್ ಮಾಡಿದ್ರೆ ಒಂದೇ ಭಾರತ್ಗಿಂತ ಚಲೋ ಸಿಗುತ್ತೆ. ಸೊ ವಿಂಡೋ ಕರ್ಟನ್ ಐತೆ. ಬಿಟ್ಟರೆ ನಾರ್ಮಲ್ ಆಗಿ ಈ ರೀತಿ ನಿಮ್ಗೆ AC ಚೇರ್ ಕಾರ್ ನೋಡೋಕೆ ಸಿಗುತ್ತೆ. ಇವಾಗ ಜಸ್ಟ್ ಬಂದ ಸೀಟಿಗೆ ಕುಂತೀರಿ. ಸೀಟ್ ನಂಬರ್ 81 ಇದೆ, ಅಂದರೆ ಈ ಸೀಟ್ ರೀ. ಸೊ ಇಂಟೀರಿಯರ್ ಬಗ್ಗೆ ನೋಡ್ಬೇಕಂದ್ರೆ ಸೇಮ್ ಚಾರ್ಜಿಂಗ್ ಸಾಕೆಟ್, ಫ್ಯಾನ್ ಬಟನ್ಸ್, ಫ್ಯಾನ್ ಅದಾವೆ. ಲಗೇಜ್ ರಾಕ್ ಐತ್ರಿ, ಹೆವಿ ಸ್ಪೇಸ್ ಐತಿ, ಲೆಗ್ ಸ್ಪೇಸ್ನು ಭಾಳ ಐತಿ. ಸೇಮ್ ರೀ ಚೇರ್ ಕಾರಿಗೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂತ ಕೇಳ್ಕೊಬೇಡ್ರಿ. ಎಲ್ಲ ಸೇಮ್ ಬಟ್ ಡಿಫ್ರೆಂಟ್ ಅಂದಾಗ. ಕಂಪೇರಿಟಿವ್ಲಿ ಇದು ಸ್ವಲ್ಪ ರಿಸರ್ವ್ಡ್ ಅಲ್ರಿ, ಸ್ವಲ್ಪ ಜನ ಕಮ್ಮಿ ಸಿಗ್ತಾರೆ ನಿಮ್ಗೆ. ನಮ್ಗೊಂದು ಸ್ವಲ್ಪ ಈಸಿ ಆಗತ್ತೆ ರೀ ವಿಡಿಯೋ ಮಾಡೋಕ್ಕೆ. ಸೊ ನೋಡೋಣಂತ 3:15ಕ್ಕೆ ನಮ್ದು ಡಿಪಾರ್ಚರ್ ಟೈಮ್ ಐತಿ. ನೆಕ್ಸ್ಟ್ ನಾವೀಗ ನಮ್ಮ ಒಡೆಯರ್ ಎಕ್ಸ್ಪ್ರೆಸ್ದ ರೇಕ್ಷರಿ ಬಗ್ಗೆ ನೋಡ್ಬೇಕಂದ್ರೆ ಮೈಸೂರಿಂದ ಬೆಂಗಳೂರಿಗೆ ಬರುತ್ತೆ ರೀ. ಒಡೆಯರ್ ಎಕ್ಸ್ಪ್ರೆಸ್ ಆಗಿ ಬೆಂಗಳೂರಿಂದ ತಾಳಗುಪ್ಪಕ್ಕೆ ಹೋಗುತ್ತೆ. ತಾಳಗುಪ್ಪ ಇಂಟರ್ಸಿಟಿ ಆಗಿ ತಾಳಗುಪ್ಪದಿಂದ ವಾಪಸ್ ಬೆಂಗಳೂರಿಗೆ ಬರುತ್ತೆ. ಬೆಂಗಳೂರಿಂದ ವಾಪಸ್ ಧಾರವಾಡಕ್ಕೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ ರೀ. ಧಾರವಾಡದಿಂದ ವಾಪಸ್ ಬೆಂಗಳೂರಿಗೆ ಸಿದ್ಧಗಂಗಾ ಆಗಿ ಬಂದು ಬೆಂಗಳೂರಿಂದ ವಾಪಸ್ ಮೈಸೂರಿಗೆ ಒಡೆಯರ್ ಎಕ್ಸ್ಪ್ರೆಸ್ ಆಗಿ ಬರುತ್ತೆ. ಸೊ ಈ ರೀತಿ ಐತಿ ನಮ್ಮದು ಟ್ರೈನಿಂದು ರೇಕ್ಷರಿಂಗ್. ಪ್ಲಾಟ್ಫಾರ್ಮ್ ನಂಬರ್ 8ಇಂದ ಡಾಟ್ ಆನ್ ಟೈಮ್ ಡಿಪಾರ್ಟ್ ಆಯ್ತು ರೀ ನಮ್ದು ಒಡೆಯರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್.
ತಿರುವನಂತಪುರಂ ನಾರ್ತ್ ಕೊಚುವೆಲ್ ಎಕ್ಸ್ಪ್ರೆಸ್. ಬಿಫೋರ್ ಟೈಮ್ ಐತ್ರಿ, ಅದಕ್ಕಿಲ್ಲ ಅದನ್ನ ವೇಟ್ ಮಾಡ್ಸಾತಾರ. ರಾಣಿ ಚೆನ್ನಮ್ಮ ದರೇಕಿಂದ ನೋಡ್ರಿ ಆ ಕಡೆ. ನಮ್ಮ ಒಡೆಯರ್ ಎಕ್ಸ್ಪ್ರೆಸ್ ಬಂದತ್ರಿಗೆ ಅದರದ ಫಸ್ಟ್ ಅಫಿಷಿಯಲ್ ಹಾಲ್ಟ್ ಅದ ಅಂತ ಕೆಂಗೇರಿ ರೈಲ್ವೆ ಸ್ಟೇಷನಿಗೆ. ಸೊ ಇಲ್ಲಿ 3:34 ಬರುತ್ತೆ, 3:35 ಇಲ್ಲಿಂದ ಬಿಟ್ಬಿಡುತ್ತೆ. ಅಂದ್ರೆ 1 ನಿಮಿಷ ಅಷ್ಟು ಸ್ಟಾಪ್ ನಿಮ್ಗೆ ಕೆಂಗೇರಿ ಒಳಗೆ ಸಿಗುತ್ತೆ. ಇಲ್ಲಿ ಸ್ವಲ್ಪ ಜನ ಬೋಲ್ಡ್ ಆದ್ರೆ ಬೋರ್ಡ್ ಆದ್ರೆ ಡಿಪಾರ್ಟ್ ಆದ್ರೆ ನಾವು ಕೆಂಗೇರಿ ರೈಲ್ವೆ ಸ್ಟೇಷನ್ ಹೇಳ್ಬೇಕಂದ್ರೆ ನಮ್ದು ಕೋಚಿಗೆ ಪೂರಾ ಪ್ಯಾಕ್ ಆಯ್ತು. ಸೊ ಭಾಳ ಜನ ಬೋರ್ಡ್ ಮಾಡಿದ್ರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೀಟಿಗೆ ಹೋಗಿ ಕುಂತಾಗ ಸ್ವಲ್ಪ ನಾರ್ಮಲ್ ಅನ್ಸಿತ್ತು ರೀ. ಬಟ್ ಈಗ 3 ಜನ ಕುಂತಿಂದ ಭಾಳ ಹತ್ತು ಅನ್ಸತ್ತೆ ಸೀಟ್. ಸೊ ಅಲ್ಲಿ ಕೋಚ್ ಒಳಗಿದ್ದಾರೆ ಅಷ್ಟು ಅದನ್ನ ಹೇಳ್ತಾರ. ಅಂದ್ರೆ ಕರೆಕ್ಟಾಗಿ 3 ಜನ ಕುಂತ್ಬಿಟ್ರೆ ಸೀಟ್ ಕರೆಕ್ಟ್ ಅನ್ಸವಲ್ರಿ ಅಲ್ಲಿ. ನೋಡೋಣ ಅಂತ ಜರ್ನಿ ಹೆಂಗಾಗತ್ತೆ ಅಂತಂದು ಸದ್ಯಕ್ಕೆ ಡಿಪಾರ್ಟ್ ಆದ್ವಿ.
ಮಾಡತ್ತೇವೆ ನಾವು ಹಿಂಗೆ ಫುಲ್ ಸ್ಪೀಡ್ ಒಳಗೆ. ರಾಜ್ಯರಾಣಿ ಎಕ್ಸ್ಪ್ರೆಸ್, ರಾಜ್ಯರಾಣಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಅನ್ಔಟ್ ಸ್ಪೀಡ್ ಮೇಂಟೈನ್ ಮಾಡೋದಾದ್ರೆ ಕಾನ್ಸ್ಟಂಟ್ 100 ಸ್ಪೀಡ್ ಒಳಗೆ ಹೆವಿ ಮಜಾ ಬರೋದು. ಜಸ್ಟ್ ಇಲ್ಲೇ ವೀಡಿಯೋ ಮಾಡ್ಕೊಂಡು ನಿಂತಿದ್ರೆ ಇಲ್ಲೇ ಅಂಕೆಲ್ಲ ಭೇಟಿಗ್ಯಾರ. ನಮ್ಮ ವೀಡಿಯೋ ನೋಡ್ತಾರಂತ್ರಿ ಇದು. ಯಾವ್ದು ನೋಡಿದ್ರಿ ಅಂಕಲ್? ಹಾಂ ಹಾಂ. ಮತ್ತು ಯಶವಂತಪುರ ಸಿನ್ನೂರು ಒಟ್ಟದಿಂದ ನಿಮ್ಮೆಲ್ಲ ಲೋಕ ನೋಡ್ಕೊಂಡು ಥ್ಯಾಂಕ್ಸ್ ಕಂಟಿನ್ಯೂ ಹಿಂಗೆ ಮಾಡಿರಿ. ಹಾಂ ಕುಡಿಯಿಲ್ಲ ಮತ್ತು ನಿಮ್ಮ ಭಾಷೆ ಮಾತ್ರ ಕನ್ನಡ ಭಾಷೆ ಮಾತ್ರ ಭಾಳ ಚಲೋ ಇದೈತಿ. ಅಲ್ಲೇ ಕೂತಿದ್ರು ಅವರು ಪಾಪ ಎದ್ದು ಬಂದು ಮಾತಾಡ್ಸಾಕತ್ತಾರ. ಹಿಂಗಾದ್ರೆ ನಮ್ಗೆ ಇನ್ನೂ ಫುಲ್ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ವೀಡಿಯೋ ಮಾಡೋಕ್ಕೆ. ಥ್ಯಾಂಕ್ಸ್ ಅಂಕಲ್. ಈಗ ಕ್ರಾಸಿಂಗ್ ನೋಡೋಂಥ ಮೈಸೂರಿಂದ ಪಂಡ್ರಾಪುರಕ್ಕೆ ಹೋಗುವಂಥ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್. ನಮ್ಮ ಒಡೆಯರ್ ಎಕ್ಸ್ಪ್ರೆಸ್ ಮಾತ್ರ ಈಗ ಸಕ್ಕರೆನಾಡು ಮಂಡ್ಯ ರೈಲ್ವೆ ಸ್ಟೇಷನಿಗೆ ಬರೋ ಟೈಮಿಂಗ್ 3:34 ಇಲ್ಲಿಂದ ಹೊರಡೋ ಟೈಮಿಂಗ್ 3:35. ಅಂದರೆ ಒಂದು ನಿಮಿಷ ಸ್ಟಾಪ್ ನಿಮ್ಗೆ ಮಂಡ್ಯದೊಳಗೆ ಸಿಗುತ್ತೆ. ಹೇಳ್ಬೇಕಂದ್ರೆ ಅಂಥ ಸ್ಪೀಡ್ ಮೇಂಟೈನ್ ಮಾಡತ್ತಾರೆ ಹೇಳ್ರಿ ಲೋಕೋ ಸರ್. ಎಲ್ಲಿ 100 ಒಳಗೆ ಕ್ರೂಸ್ ಕಂಟ್ರೋಲ್ ಇಟ್ಟು ಕೇಳ್ಬಿಟ್ಟಾರೆ ಅದನ್ನು. ಸೊ 1 ನಿಮಿಷ ಆದ ತಕ್ಷಣ ನಮ್ಮ ಟ್ರೈನ್ ಡಿಪಾರ್ಟ್ ಆತ್ರಿ. ಬರೀ 10 ಅಂತ ನಮ್ಮದು ಇದೆ ಟ್ರೈನ್. ಸೊ ಇನ್ನು ಹೇಳ್ಬೇಕಾದ್ರೆ ಇನ್ನೊಂದು 45 ಕಿಲೋಮೀಟ್ರ್ ಆದಮೇಲೆ ನಮ್ದು ನೆಕ್ಸ್ಟ್ ಸ್ಟಾಪ್ ಆ್ಯಂಡ್ ಲಾಸ್ಟ್ ಸ್ಟಾಪ್ ಮೈಸೂರು ಬರತ್ತೆ ರೀ. ಇನ್ನೊಂದು 1 ಅವರ್ ಒಳಗೆ ಬಂದುಬಿಡತ್ತದು. ಕಂಟಿನ್ಯೂ ಸ್ಪೀಡ್ ಮಾತ್ರ ಅಣ್ಣವತ್ತು ಮೇಂಟೈನ್ ಮಾಡತ್ತಾರೆ. ಯಾವ ಸ್ಟೇಷನ್ ಬರಲಿ, ಬ್ರಿಡ್ಜ್ ಬರಲಿ, ಕ್ರಾಸಿಂಗ್ಸ್ ಬರಲಿ, ಏನಿದ್ರು 100 ಒಳಗೆ ಕ್ರೂಸ್ ಮಾಡ್ಕೊಂಡು ಕುಂದ್ಬಿಟ್ಟಾರೆ ನಮ್ಮ ಲೋಕೋ ಸರ್. ಇವಾಗ ಜಸ್ಟ್ ಒಬ್ಬರು ಹಿಂದಿನ ಕ್ಲಿಪ್ ಒಳಗೆ ನೋಡಿರ್ಬೋದು, ಒಬ್ಬರು ಅಂಕಲ್ ಬಂದು ಮೀಟ್ ಅದ ರೀ. ಫಸ್ಟ್ ಟೈಮ್ ನನಗೆ ಹಿಂಗೆ ಅಂದರೆ ಹೋಗೋ ಟ್ರೈನ್ ಒಳಗೆ ಬಂದು ನಿಮ್ಮ ವಿಡಿಯೋ ನೋಡ್ತೀನಿ ಸರ್ ಅಂತ ಹೇಳಿದ್ದೆ. ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತೀರಿ. ಇಷ್ಟು ತಗೊಳ್ಳಿ ಇಷ್ಟು ಸಪೋರ್ಟ್ ಸಿಗೋದು ಅಂತ ಅಂದ್ಕೊಂಡಿರೋದಿಲ್ಲ. ನಿಮ್ಮೆಲ್ಲರಿಗೂ ದೊಡ್ಡದು ಥ್ಯಾಂಕ್ಸ್. ಸೊ ಈ ವಿಡಿಯೋ ಅಪ್ಲೋಡ್ ಆಗೋರಿಗೆ ಆಲ್ಮೋಸ್ಟ್ ನನಗೆ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬಹುದು ಅನಿಸುತ್ತೆ. ಸೊ ಭಾಳ ಚೆನ್ನಾಗಿ ವೀಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಜಸ್ಟ್ ಒಂದು ಮದ್ದೂರು ವಡ ತೊಗೊಂಡ್ರಿ. ಈ ರೂಟ್ ಒಳಗೆ ಟ್ರಾವೆಲ್ ಮಾಡಂದ್ರೆ ಇದು ಮ್ಯಾಂಡೇಟರಿ ರೀ. ಮದ್ದೂರು ವಡ ಪ್ಲಸ್ ಒಂದು ಕಾಫಿ ತೊಗೊಂಬಿಟ್ರೆ ಹೆವನ್. ಕಾಫಿ ಇನ್ನೂ ಬಂದಿಲ್ಲ, ಬಂದ ತಕ್ಷಣ ತೊಗೊತಾರೆ. ಸೊ 20 ರೂಪೀಸ್ ಇದೆ, ಬರೀ ತಿಂದು ಸಿಗ್ತಾನೆ ಅಂತ. ಟೇಸ್ಟ್ ಮಾತ್ರ ಅಣ್ಣ ಓದ್ತಿರ್ತೈತಿ, ಅದು ಮಾತ್ರ ಫಿಕ್ಸ್. ಫುಲ್ ಮಸ್ತ್ ಇರೋದಂತಂದು ಫುಲ್ ಬಿಲ್ಡಪ್ ಕೊಟ್ಟು ಹೇಳಿದೆ ನಿಮಗೆ. ಮದ್ದೂರು ವಡ ತೊಗೊಂಡಿದ್ದಲ್ಲ ರೀ, ತಿಂದು ನೋಡಿದ್ದೆ ಅದನ್ನು. ಸ್ವಲ್ಪನೂ ಸರಿ ಇಲ್ಲ ರೀ. ಫಸ್ಟ್ ಟೈಮ್ ಹಿಂಗೆ ಅನ್ಸಿದ್ದು ಅದು ಎಂಟರ್ ಮ್ಯಾಗೂ ಇರ್ತೈತೆ ರೀ ಒಂದೊಂದು ಸಲ ಹೇಳಕ್ಕೆ ಬರೋಂಗಿಲ್ಲ. ಬಟ್ ನಾ ಹೆಂಗೆ ಅದು ಸರಿ ಅನಿಸಿಲ್ಲ ರೀ, ತಿನ್ನಲೇ ಇಲ್ಲ ನಾ ಪೂರ. ಸಮ್ ಟೈಮ್ ಇಟ್ಸ್ ಹ್ಯಾಪನ್. ಮೈಸೂರು ಕಡಲೂರು ಪೋರ್ಟ್ ಅಂದ್ರೆ ಪಾಂಡಿಚೇರಿ ಸೈಡ್ ಬರುತ್ತಲ್ಲ ರೀ, ಅಲ್ಲೇ.
ಆ ಲೈನ್ ಬರುತ್ತೆ ರೀ ಕೃಷ್ಣರಾಜ ಸಾಗರ ಬೆಳಗೋಡಿಂದ ನಮ್ಮ ಮೈಸೂರು ಲೈನಿಗೆ ಬಂದು ಕುಡ್ಕೋದು. ಇನ್ನೊಂದು 3 ಕಿಲೋಮೀಟ್ರ್ ಐತ್ರಿ ಮೈಸೂರು ಜಂಕ್ಷನ್. ನಮ್ಮನ್ನ ಇಲ್ಲೇ ಸೈಡ್ ಹಾಕಿದ್ರಿ ಈಗ, ಯಾಕಂದ್ರೆ 23 ನಿಮಿಷ ಬಿಫೋರ್ ಅದಾವ್ರಿ ನಾವು. ಸೊ ಇಲ್ಲಿ ನಿಂತೇವೆ ನೋಡಿರಿ ಸದ್ಯಕ್ಕೆ. ಈಗ ಗೂಡ್ಸ್ 2 ಐತೆ ನೋಡ್ರಿ. ಸೊ ಹೇಳ್ಬೇಕಂದ್ರೆ ಹಿಂದಲ್ಲೇ ಪಾಂಡವಪುರ ಕಡೆನ ನಮ್ದು ಇನ್ನೊಂದು ಕ್ರಾಸಿಂಗ್ ಆಗ್ಬೇಕಿತ್ತು ರೀ, ಅದಂದ್ರೆ ಚಾಮರಾಜನಗರದಿಂದ ತಿರುಪತಿ ಹೋಗುವಂಥ ಎಕ್ಸ್ಪ್ರೆಸ್. ಸೊ ಮೇ ಬಿ ಅದಕ್ಕೆ ಕ್ರಾಸಿಂಗ್ ಆದಮೇಲೆ ನಮ್ಮನ್ನ ಒಳಗೆ ಬಿಟ್ಕೋಬೋದು, ನೋಡೋಣ ಅಂತ. ಸಿಗ್ನಲ್ ಆತ್ರಿ ನಮ್ಮ ಟ್ರೈನಿಗೆ. ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್. KSR ಬೆಂಗಳೂರು ಸಿಟಿ ಜಂಕ್ಷನಿಂದ ಮೈಸೂರು ಜಂಕ್ಷನಿಗೆ ಬರುವಂಥ 12614 ಅಂದ್ರೆ ಒಡೆಯರ್ ಎಕ್ಸ್ಪ್ರೆಸ್ ಬಂದತ್ರಿಗೆ ಅದರದ್ದು ಲಾಸ್ಟ್ ಸ್ಟಾಪ್ ಅಂತ ಮೈಸೂರು ಜಂಕ್ಷನಿಗೆ. ಸೊ ಇಲ್ಲಿ ನೋಡತ್ತೀರಿ ನೀವು, ಇದ್ರದ್ದು ಲಾಸ್ಟ್ ಸ್ಟಾಪ್ ಯಾರೂ ಕಾಣತಿಲ್ಲ ರೀ, ಯಾಕಂದ್ರೆ ಭಾಳ ತತ್ತಾರೆ ನಮ್ಮ ಟ್ರೈನ್ ಬಂದು. ಅಂದ್ರೆ ಬಿಫೋರ್ ಟೈಮೇ ಬಂದೇವೆ ನಾವು. ಸೊ ಬಂದ ತಕ್ಷಣ ಸ್ವಿಚ್ ಆಫ್ ಆಗಿಬಿಡ್ತೀರಿ ನನ್ನ ಫೋನ್, ಅದಕ್ಕೆ ಚಾರ್ಜಿಂಗ್ ಹಾಕೊಂಡಿದ್ದೆ. ಈಗ ವಾಪಸ್ ಸ್ವಲ್ಪ ಚಾರ್ಜ್ ಆಗಿದೆ, ಅದಕ್ಕೆ ವೀಡಿಯೋ ಮಾಡತ್ತಲ್ಲ ರೀ. ಹೇಳ್ಬೇಕಂದ್ರೆ ಜರ್ನಿ ಬಗ್ಗೆ, ಜರ್ನಿ ಮಾತ್ರ ಮಸ್ತ್ ಇತ್ತು ರೀ. ಕಣ್ಣು ಮುಚ್ಕೊಂಡು ನೀವು ಈ ಟ್ರೈನ ಚೂಸ್ ಮಾಡ್ಕೋಬೋದು. ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಬೆಂಗಳೂರಿಗೆ. ಅಂದರೆ ಬೆಂಗಳೂರಿಂದ ನಿಮ್ಗೆ 3:15ಕ್ಕೆ ಸಿಗುತ್ತಾ ಮೈಸೂರಿಗೆ, ವಾಪಸ್ ಮೈಸೂರಿಂದ ನಿಮ್ಗೆ ಬೆಂಗಳೂರು ಸಿಗುತ್ತಾ ಬೆಳಿಗ್ಗೆ 11:00ವರೆಗೆ. ಸೊ ಜರ್ನಿ ಮಾತ್ರ ಅನಾಹುತ ಹತ್ತಿರ ಇದೆ. ಅಂದರೆ ನಾನು ಅನ್ಕೊಂಡಿದ್ದೆ 2 ಸ್ಟಾಪ್ ಅಷ್ಟೇ ಇದ್ದರೂ ನಡಕ್ಕೆ ಯಾವ್ದಾರು ಟೆಕ್ನಿಕಲ್ ಸ್ಟಾಪ್, ಕ್ರಾಸಿಂಗ್, ಸ್ಟೇಷನ್ ಬಂದ ಸ್ಕಿಪ್ಪಲ್ಲೇ ತರ್ತಂದು ಎಲ್ಲಿ ಸ್ವಲ್ಪ ತರಬಲಿಲ್ಲ ರೀ. 100 km/h ಕಂಟಿನ್ಯೂ ಮೇಂಟೈನ್ ಮಾಡ್ಕೊತ ಬಂತು. ಸೊ ಈ ಒಂದು ಸ್ಮಾಲ್ ಜರ್ನಿನ ಇಲ್ಲಿ ಎಂಡ್ ಮಾಡೋಣಂತ, ಸಿಗೋಣಂತ ಮತ್ತೊಂದು ಯಾವ್ದಾರು ಸ್ಪೆಷಲ್ ಜರ್ನಿ ಒಳಗೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಬಾಯ್, ಸಿಗೋಣಂತ ಮತ್ತೆ.